PWD ಮುಖಾಂತರ ಮಾಡಿದರೆ ಸರ್ಕಾರಕ್ಕೆ ಉಳಿಯುತ್ತೆ. ಗಡ್ಕರಿ ಅವರ ಹತ್ರ ನಾನು ಮಾತಾಡಿದ್ದೇನೆ, ಅವರು ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ ಹಾಗಿರುವಾಗ ನೀವು DK ಶಿವಕುಮಾರ್ ಅವರನ್ನು ಎದುರು ಹಾಕ್ಕೊಳ್ಳೋದಕ್ಕೆ ಬೆಳಗಾವಿಯಲ್ಲಿ ರೆಡಿ ಇದ್ದೀರಿ, ಬೆಂಗಳೂರಲ್ಲಿ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ನೋಡಿ, ಇದು ನಾ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಅದಕ್ಕೆ ಡಿಸಿಷನ್ ತೊಗೋಬೇಕು. ಯಾಕೆ ಒಂದೇ ಇಲಾಖೆ ಬರೋಲ್ಲ, ಇದು UD ಬರ್ತೈತೆ, BDA ಬರ್ತೈತೆ, BBIP ಬರ್ತೈತೆ, PWD ಕೂಡ ಪಾರ್ಟ್ ಬರ್ತೈತೆ. ಅದಕ್ಕೆ ನಮಗೆ ಗಡ್ಕರಿ ಅವ್ರು ಹೇಳಿದರು, ನಾನೊಂದು ಮಾಡಲ್ ಆಗಿ ಇಂಡಿಯಾದಲ್ಲಿ ಫಸ್ಟ್ ಮಾಡಬೇಕು ಟನಲ್ ಬೆಂಗಳೂರಲ್ಲಿ, ನೀವು NOC ಕೊಟ್ಟರೆ ನಾವು ಮಾಡ್ತೀವಿ ಅಂತ ನನಗೆ ಸುಮಾರು ಸಾರಿ ಹೇಳಿದರು. ಅದನ್ನು CM ಅವ್ರಿಗೆ ಕೂಡ ಕಡಿಮೆ ಮಾಡಿದ್ದೆ ನಾನು, ಆದರೆ ಅದು ಮುಂದೆ ಅದು ವರದಿಲ್ಲ, ಹಾಗೆ ಇದೆ ಅಷ್ಟೇ. ಈಗಲೂ ನಿಮ್ಮದು ಬೆಂಗಳೂರಿನ ಟನಲ್ ಏನಿದೆ 50,000 ಕೋಟಿ ವೆಚ್ಚದಲ್ಲಿ ಆಗುವಂಥದ್ದು ಪ್ರೈವೇಟಲ್ಲಿ ಆಗಬೇಕು ಅಂತ ಹೇಳ್ತೀರಾ, ಗೌರ್ಮೆಂಟಿಂದ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅದರಲ್ಲಿ ಸರ್ಕಾರಕ್ಕೆ ಯಾವ್ದು ಲಾಭ ಇದೆ, ಅದರಲ್ಲಿ ನಮಗೆ ಹೆಚ್ಚು ಲಾಭ ಇದೆ ಸರ್ಕಾರಕ್ಕೆ. ಸರ್ಕಾರಕ್ಕೆ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬರ್ತಿರೋದು ಕಮಿಷನ್ ಲಾಭ ಜಾಸ್ತಿ ಬರುತ್ತೆ. ಇಲ್ಲ ಹಂಗೆ ಪ್ರೈವೇಟ್ ಕೊಟ್ಟರೆ ಹಾಗೇನಿಲ್ಲ. ಅಲ್ಲಿ ಪೂರ್ತಿಯಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಮಾಡ್ತಾರೆ, ಎಲ್ಲ ಅವ್ರದ್ದೇ. ಅಲ್ಲಿ ಎಕ್ಸಿಕ್ಯೂಷನು, ಟೆಂಡರು, ಮತ್ತೊಂದು ಎಲ್ಲ ಅವ್ರದ್ದೇ ಇರ್ತೈತೆ. ಪ್ರೈವೇಟ್ನಲ್ಲಿ ಅಂದರೆ ಬೇರೆ ರೀತಿಯಿಂದ ಇದ್ದೇ ಇರ್ತದೆ. ಹೌದು, ಇದನ್ನು ನೀವು ಯಾವತ್ತು CMಗೆ ಅಥವಾ DCMಗೆ ಹೇಳಿಲ್ವಾ, ನಾನು ಮಾಡ್ತೀನಿ, ಅವಕಾಶ ಇದೆ, ಸರ್ಕಾರಕ್ಕೆ ಲಾಭ ಆಗುತ್ತೆ, ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ನೆಕ್ಸ್ಟ್ ಅದು ಸರ್ಕಾರದ್ದೇ ಆಗುತ್ತೆ, ಹೇಳಿಲ್ವ ನೀವು? ಹೇಳಿದ್ವಿ, CM ಅವ್ರಿಗೆ ಹೇಳಿದ್ವಿ, ಅದಕ್ಕೆ ಅವ್ರು ಡಿಸಿಷನ್ ತೊಗೋಬೇಕಂತ ಆಲ್ರೆಡಿ ಹೇಳಿದ್ವಿ. ಗಡ್ಕರಿ ಅವರು ಈ ಥರ ಇಂಟ್ರೆಸ್ಟೆಡ್ ಇದ್ದಾರೆ ಬೆಂಗಳೂರಲ್ಲಿ ಮಾಡಲಿಕ್ಕೆ ಹೇಳಿದ್ದೀನಿ. ಆದರೆ ಡಿಸಿಷನ್ ತೊಗೊಳ್ಳೋದು ಅವರು ವ್ಯಾಪ್ತಿಗೆ. ಕಾಂಗ್ರೆಸ್ ನಿಮ್ಮಿಬ್ಬರ ನಡುವಲ್ಲಿ DK ಶಿವಕುಮಾರ್ ಮತ್ತು ನೀವು ಬಂದಾಗ CM ಆಯ್ಕೆ ಮಾಡ್ಕೊಂಡಿದ್ದು DK ಶಿವಕುಮಾರ್, ನೀವಲ್ಲ. ಯಾವುದ್ರಿ? ಆ ವಿಚಾರಕ್ಕೆ, ಟನಲ್ ವಿಚಾರಕ್ಕೆ ನೀವು CM ಹತ್ರ ಹೇಳಿದ್ರಿ ಇದರಲ್ಲಿ ಲಾಭ ಇದೆ ಅಂತೇಳಿ, ಅವರವರ ವಿವೇಚನೆ ನಿರ್ಧಾರಕ್ಕೆ ಬಿಟ್ಟರು. DK ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ಟರು. ಅದರ ಅರ್ಥ DK ಶಿವಕುಮಾರ್ಗೆ ಹೆಚ್ಚಿನ ಮಹತ್ವ ಕೊಟ್ಟರು, ನಿಮ್ಗೆ ಕೊಡಲಿಲ್ಲ ಅಂತ ನಾನು ಅಂದ್ಕೋಬೋದಾ? ಅಲ್ಲ, ಅದು ಅವ್ರ ವ್ಯಾಪ್ತಿಗೆ ಬರೋದ್ರಿಂದ ಕೊಟ್ಟಿರ್ಬೋದು. ಯಾಕಂದರೆ ಬೆಂಗಳೂರು ಸಿಟಿ 100% ಬರೋದು ನಮ್ಮ ಅರ್ಬನ್ BDA ಅಥಾರಿಟಿ ಅದು BBMP. ಸೊ ಹೀಗಾಗಿ ಅವ್ರ ಮಾತು ಕೇಳಿದ್ರೆ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ CM ಆಗುವ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು? ನೋಡಿ, ಅದು ಪ್ರಶ್ನೆ ಈಗ ಉದ್ಭವ ಆಗೋಲ್ಲ, ಈ ಸದ್ಯ ಅದು ಚರ್ಚೆಯಲ್ಲಿ ಇಲ್ಲ. ಅದರ ಬಗ್ಗೆ ಚರ್ಚೆ ಅನಾವಶ್ಯಕ. ಮುಂದೆ ಎಂದಾದ್ರೂ ಕೂಡ ಆಗಬಹುದಾ ದಲಿತ CM? ಯಾಕಂದ್ರೆ ದಲಿತರ ಪರವಾಗಿ ಇರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ಸಲಹೆ ಅಂತ ತಿಳ್ಕೊಳ್ಳಿ, ಪಾಸಿಟಿವ್ ಆಗಿ ಹೇಳೋದಾದ್ರೆ. ಅಲ್ಲ, ನೋಡಬೇಕಾದ್ರೆ ಈ ಸದ್ಯ ಚರ್ಚೆ ಇಲ್ಲ, ಅಂಥ ಸಂದರ್ಭ ಕೂಡ ನಮ್ಮ ಮುಂದೆ ಇಲ್ಲ. 2028ಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ನೀವೇ ಹೇಳಿದವರು, ಈಗಲೂ ಮತ್ತೆ ಪುನರುಚ್ಚಾರ? 28ಕ್ಕೆ ನಮ್ಮದು ತಯಾರಿ. ಏನು? CM ತಯಾರಿ. CM ಆಗ್ತೀರಾ? CM ಸತೀಶ್ ಜಾರಕಿಹೊಳಿ ಮುಂದೆ CM ಆಗ್ತಾರಾ? ತಯಾರಿ. 28ಕ್ಕೆ ಇವರು ಆಕಾಂಕ್ಷಿ ಅಂತ ಅವ್ರು ಹೇಳ್ತೀರಾ? ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಆಕಾಂಕ್ಷಿ ಅನ್ನೋದಕ್ಕೂ ಮತ್ತೆ ಭರವಸೆಗೂ ಮತ್ತೆ DK ಆಕಾಂಕ್ಷಿ ಅಂತ ಅಷ್ಟೇ ಹೇಳಿದೀನಿ. ನಾವು ಅರ್ಜಿ ಹಾಕಿದೀವಿ ಅಷ್ಟೇ, ಅರ್ಜಿಗೆ ಸ್ಯಾಂಕ್ಷನ್ ಆಗ್ಬೋದು, ರಿಜೆಕ್ಟ್ ಆಗ್ಬೋದು. ಹೇಳಿ, ಅದರ ಮೊದಲಿಲ್ಲ. ಸರ್, ಈಗ PWD ಡಿಪಾರ್ಟ್ಮೆಂಟ್ ಅಂತಂದರೆ ಅನೇಕ ದುಡ್ಡನ್ನು ಕೇಳುತ್ತೆ, ಅದು ಅನೇಕ ದುಡ್ಡು ಕೇಳುತ್ತೆ. ಈ ಗ್ಯಾರಂಟಿ ಯೋಜನೆಯಿಂದ ನಿಮಗೆ ದುಡ್ಡು ಸಾಕಾಗ್ತಿದೆಯಾ? ಇಲ್ಲ, ಅದು ಭಾಳ ತಪ್ಪು ಕಲ್ಪನೆ ಇದೆ ಜನರಲ್ಲಿ. ನಾವು ಗ್ಯಾರಂಟಿ ಕೊಡಬೇಕಾದ್ದು 60,000 ಕೋಟಿಯನ್ನು ವರ್ಷಕ್ಕೆ ಕೊಡಬೇಕಾಗಿದೆ. ಅದನ್ನು ನಾವು ಬಜೆಟ್ನಲ್ಲಿ ಪ್ರಯೋಜನ ಮಾಡಿದ್ವಿ, ಮತ್ತು ಅದನ್ನು ಸದನದಲ್ಲಿ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಂದರೆ 60,000 ಕೋಟಿ ಸಪ್ರೇಟ್ ಆಗಿದೆ. ನಮ್ಮ ಇಲಾಖೆ ಇರಿಗೇಷನು, PWD UD ಕೊಡಬೇಕಾದ್ರು MIಗೆ ಹಣ ಸಪ್ರೇಟ್ ಆಗಿದೆ. ಕಳೆದ ಸಾರಿ ಏನು ಬೊಮ್ಮಾಯಿ ಅವ್ರು ಕೊಟ್ಟಿದ್ರು, ಅದಕ್ಕಿಂತಲೂ ಹೆಚ್ಚು ಈ ಸಾರಿ ನಮಗೆ ಈ CM ಅವ್ರು ಕೊಟ್ಟು. ಕೊನೆಯ ಪ್ರಶ್ನೆ ಸರ್, ನಿಮಗೆ PWD ಇಲಾಖೆಯಲ್ಲಿ ನೀವು ಅಂದ್ಕೊಂಡಂಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆಯಾ ನಿಮಗೆ? ಮತ್ತು ಇಲ್ಲಿ ತನಕ ಏನು ಮಾಡಿದ್ದೀರಿ, ಮುಂದಿನ ಕನಸೇನು PWD ಇಲಾಖೆಯಲ್ಲಿ ನಾನು ಕೇಳಬಲ್ಲೆ? ನೋಡಿ, ಇಲ್ಲಿವರೆಗೆ ಇಲಾಖೆಯಲ್ಲಿ ಏನು ನ್ಯೂನತೆಗಳಿದೆ, ಫಸ್ಟ್ ಅದು ಸರಿಯಾಗದೆ ನಾವು ಡಿಪಾರ್ಟ್ಮೆಂಟು ಮುಂದುವರಿಸಲಿಕ್ಕೆ ಆಗೋಲ್ಲ. ಸೊ ನಮ್ಮ ಇಂಜಿನಿಯರ್ಗಳನ್ನು ನಾವು ಟ್ರೈನಪ್ ಮಾಡಬೇಕು, ಹೊಸ ಅವರಿಗೆ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡಬೇಕು, ಸೆಮಿನಾರ್ಗಳ ಬಗ್ಗೆ ಅಟೆಂಡ್ ಮಾಡಬೇಕು. ನಿನ್ನೆ ಒಂದು ಬ್ರಿಡ್ಜಸ್ ಬಗ್ಗೆ ಇಂಟರ್ನ್ಯಾಷನಲ್ ಸೆಮಿನಾರ್ ನಿನ್ನೆ ಗಡ್ಕರಿ ಅವರು ಬಂದಿದ್ದರು, ಮಾಡಿದ್ದೀವಿ. ಬ್ರಿಡ್ಜಸ್ ಹೊಸ ಟೆಕ್ನಾಲಜಿ ಯಾವ ರೀತಿ ಮಾಡಬೇಕು, ರಸ್ತೆಗಳನ್ನು ಯಾವ ರೀತಿ ಮಾಡಬೇಕು, ಸೊ ಅದನ್ನೆಲ್ಲ ನಾವು ಒಂದು ಕಲಿಯುವಂಥ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಒಂದು ರೀತಿಯಿಂದ ಸ್ಪೀಡಪ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಥ್ಯಾಂಕ್ ಯು ಸತೀಶ್ ಜಾರಕಿಹೊಳಿ ಸಾಹೇಬ್ರೆ. ನಮಸ್ತೆ. ನಿಮ್ಮ ಯಾವುದಾದ್ರೂ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕಿದೆಯಾ? ಹೇಳಿ, ನೀವು ಕನಸಿನ ಕರ್ನಾಟಕ ಹೆಡ್ಲೈನ್ ಹಾಕಿದ್ರಿ. ಸೊ ಸರ್ಕಾರದಿಂದ ಇನ್ನೂ ಭಾಳ ಜನ ನಿರೀಕ್ಷೆ ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು, ರಸ್ತೆಗಳಾಗಬೇಕು, ಹಳ್ಳಿ ರಸ್ತೆಗಳಾಗಬೇಕು. ಸೊ ಇಂಥ
ಹೆಚ್ಚಿಗೆ ನಮ್ಮ ಸರ್ಕಾರ ಫೋಕಸ್ ಮಾಡಬೇಕು. ಪ್ರತಿಯೊಬ್ಬ ಬಡವನಿಗೆ ಶಿಕ್ಷಣ ಅವ್ರ ಊರಲ್ಲೇ ಸಿಗಬೇಕು. ಆಸ್ಪತ್ರೆ ಭಾಳ ಕಷ್ಟದ ಕೆಲಸ ಇವತ್ತಿನ ದಿನಗಳಲ್ಲಿ. ಅದು ಅವ್ರ ಊರಲ್ಲಿ ಅವನಿಗೆ ಚಿಕಿತ್ಸೆ ಸಿಗಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಅವನಿಗೆ ಆಗಬೇಕು. ಹಲವಾರು ಇಂಥ ಪ್ರತಿಯೊಬ್ಬರು ಬೆಂಗಳೂರಿಗೆ ಬರೋದು ತಪ್ಪಬೇಕು. ಬೆಳಗಾವಿ ಬೆಂಗಳೂರು ಆಗಬೇಕು. ಇನ್ನೊಂದು ತಾಲೂಕು ಕೂಡ ಅದು ಬೆಳಗಾವಿ ಆಗಬೇಕು. ಸೊ ಈ ಡೀಟೇಲ್ ನಾವು ಕೆಲಸ ಮಾಡಿದ್ರೆ ಬೆಂಗಳೂರಿನಲ್ಲಿರೋ ಒತ್ತಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಮಾತ್ರ ಸಮಗ್ರ ಕರ್ನಾಟಕ, ಕನಸಿನ ಕರ್ನಾಟಕ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು ಸರ್. 2028ರಲ್ಲಿ ನಿಮ್ಮನ್ನು ವಾಪಸ್ ನಾವು ಈ ಸಮ್ಮಿಟ್ಗೆ ಅದರ ಮೊದಲು ಕೂಡ ಕರಿತೀವಿ. 2028ರಲ್ಲಿ ಕರೆಯುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಕರೆಯೋದೋ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಕರೆಯೋದೋ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಎಲ್ಲ ಪ್ರಶ್ನೆಗಳಿಗೂ ರಾಜಕೀಯವಾಗಿ ಮತ್ತು ನಿಮ್ಮ ಇಲಾಖೆಯ ವಿಚಾರವಾಗಿ ಮಾತನಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜಕೀಯ ಚದುರಂಗದಾಟದ ಬಗ್ಗೆ ತಮ್ಮ ಹಲವು ವರ್ಷಗಳ ಅನುಭವಗಳ ಮುಖಾಂತರ ಕನಸಿನ ಕರ್ನಾಟಕದ ಬಗ್ಗೆ ಮಾತನಾಡಿದಂತಹ ಲೋಕೋಪಯೋಗಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರನ್ನ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಿರಂಜನ್ ನಾರಾಯಣ ಸ್ವಾಮಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ವತಿಯಿಂದ ಈ ಮಹಾ ಸಂಗಮಕ್ಕೆ ಆಗಮಿಸಿ ನಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಬೆಳಕು ಚೆಲ್ಲಿದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಧನ್ಯವಾದಗಳನ್ನು ಸಮರ್ಪಿಸಿ. ರಾಷ್ಟ್ರವೇ ಮೊದಲಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟಿದಂತಹ ಮಾಧ್ಯಮ ಸಂಸ್ಥೆ ನಮ್ಮ ಹೆಮ್ಮೆಯ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಅದೇ ಚಿಂತನೆಯೊಂದಿಗೆ ಕರ್ನಾಟಕದಲ್ಲಿ 1 ವರ್ಷವನ್ನು ಪೂರೈಸಿದೆ ರಿಪಬ್ಲಿಕ್ ಕನ್ನಡ. ದೇಶ ಯಾವತ್ತಿದ್ದರೂ ಮೊದಲು ಅಂತ ಯೋಚನೆ ಮಾಡುವಂತಹ ರಿಪಬ್ಲಿಕ್ ಕನ್ನಡದ ಈ ಕನಸಿನ ಕರ್ನಾಟಕದ ಮಹಾ ಸಂಗಮದಲ್ಲಿ ರಾಷ್ಟ್ರ ಧರ್ಮದ ಬಗ್ಗೆ ಮಾತನಾಡೋದಿದ್ರೆ ಖಂಡಿತ ಈ ಕಾರ್ಯಕ್ರಮ ಅಪೂರ್ಣ ಅಂತ ಅನ್ಸುತ್ತೆ. ಹಾಗಾಗಿ ರಾಷ್ಟ್ರ ಧರ್ಮ ಅಂತಂದ ಕೂಡಲೇ ಕೆಲವೊಬ್ಬರು ಸಂಕುಚಿತವಾಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ರಾಷ್ಟ್ರ ಧರ್ಮ ಯಾವುದೋ ಒಬ್ಬ ವ್ಯಕ್ತಿಗೆ, ಒಂದು ಸಮುದಾಯಕ್ಕೆ, ಒಂದು ಪಕ್ಷಕ್ಕೆ ಅಥವಾ ಒಂದು ಸಿದ್ಧಾಂತಕ್ಕೆ ಖಂಡಿತವಾಗಿಯೂ ಒಗ್ಗೂಡಿಕೊಂಡಿರುವುದಲ್ಲ. ಬದಲಾಗಿ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಯೊಬ್ಬನಲ್ಲಿಯೂ ಹರಿಯುವಂತಹ ರಕ್ತ ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಬೇಕು ನಮ್ಮ ರಾಷ್ಟ್ರ ಧರ್ಮ. ಹಾಗಾಗಿ ರಾಷ್ಟ್ರ ಧರ್ಮದ ಬಗ್ಗೆ ಅವರು ವಿಶೇಷ ಅತಿಥಿಗಳು ಮಾತನಾಡ್ತಾರೆ. ಆದರೆ ಅದಕ್ಕೂ ಮುನ್ನ ರಾಷ್ಟ್ರ ಧರ್ಮ ಪಾಲನೆಯ ಬಗ್ಗೆ ಒಂದು ಸ್ಪೆಷಲ್ EV ಇದೆ. ಮೊದಲಿಗೆ ವಿಚಿ ನೋಡ್ಕೊಂಡು ಬರೋಣ ಬನ್ನಿ. ವಿಚಿ ಪ್ಲೀಸ್. ದೇಶ ಮೊದಲು, ಇದು ರಿಪಬ್ಲಿಕ್ ಮಾಧ್ಯಮ ಸಂಸ್ಥೆಯ ಧ್ಯೇಯವಾಕ್ಯ. ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ, ಪಕ್ಷಾತೀತ, ರಾಜಕೀಯ ಮುಕ್ತ ಮತ್ತು ನಿಸ್ಸಂದೇಹವಾಗಿ ನೆಲದ ಪ್ರತಿಯೊಬ್ಬರಲ್ಲೂ ಜಪಿಸಲೇಬೇಕಾದ ಮಂತ್ರ. ದೇಶ ಪ್ರೇಮ ಅಂದ್ರೆ ಒಂದು ಪಕ್ಷಕ್ಕೋ, ಒಂದು ಸಮುದಾಯಕ್ಕೋ, ಒಂದು ಸಿದ್ಧಾಂತಕ್ಕೆ ಬದ್ಧವಾದ ವೇದಿಕೆಗೋ ಸೀಮಿತವಾದದ್ದಲ್ಲ. ರಾಷ್ಟ್ರ ಧರ್ಮ ಪಾಲನೆ ನೆಲದ ಮಣ್ಣಿನ ಋಣದ ಭಾಗ. ಅದನ್ನ ಪಾಲಿಸುವುದು ಹೇಗೆ, ಇತರರಿಗೂ ಪಾಲಿಸುವಂತೆ ಪ್ರೇರೇಪಿಸುವುದು ಹೇಗೆ, ಇದೇ ಚರ್ಚೆಗೆ ಇದೀಗ ವೇದಿಕೆ ಸಿದ್ಧವಾಗಿದೆ.